ನಮ್ಮ ಇನ್ನೊಬ್ಬ ಆಗಿರ್ತಕ್ಕಂಥ ಸಿಪಿಐಎಂ ಲಿಬರೇಷನ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಂದೇರ್ ಪರಶುರಾಮ್ನವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಕಾಮ್ರೇಡ್ಸ್, ಇವತ್ತು ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ದು ಒಂದು ರಾಕ್ಷಸರ ತರ ಜನರನ್ನ ಕೊಲ್ತಾ ಬರ್ತಾ ಇದೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಚಾಮರಾಜನಗರ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಸುಮಾರು ಹಳ್ಳಿಗಳಲ್ಲಿ ಮಹಿಳೆಯರು ಊರು ಬಿಟ್ಟು ತೊರಿತಾ ಇದ್ದಾರೆ. ಬೇರೆ ಯಾಕೆ ಸ್ವಾಮಿ, ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ಶಿವಪುರ ಅಂತ ತಾಂಡದಲ್ಲಿ ಒಬ್ಬ ಲೆಕ್ಚರ್, ಡಿಗ್ರಿ ಕಾಲೇಜಿನಲ್ಲಿ ಲೆಕ್ಚರ್ ಆಗಿರ್ತಕ್ಕಂಥ ಒಬ್ಬ ರವಿನಾಯಕ್ ಸರ್ ಅನ್ನೋರು ಈ ನಮ್ಮ ಊರಿನ ಬಿಟ್ಟು ಹೋಗ್ತಾರ ಅಂದ್ರೆ ಇವತ್ತು ಆ ಮೈಕ್ರೋ ಫೈನಾನ್ಸ್ ಎಷ್ಟು ಟಾರ್ಚರ್ ಇರ್ಬೋದು ಅಂತ ನಾವು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇವೆ. ಸರ್ಕಾರಕ್ಕಾಗಲಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗಾಗಲಿ ಇವತ್ತು ಮೈಕ್ರೋ ಫೈನಾನ್ಸ್ ಅಂತ ಏನು ಒಂದು ಹೆಸರು ಹೇಳ್ಕೊಂಡು ರೈತರಿಗೆ ಅಲ್ಪಾವಧಿ ಸಾಲವನ್ನು ಕೊಟ್ಟು ನಿಮಗೆ 50 ಪೈಸೆ ಬಡ್ಡಿ ಬೀಳುತ್ತೆ, 70 ಪೈಸೆ ಬಡ್ಡಿ ಬೀಳುತ್ತೆ, 8 ಬಡ್ಡಿ ಬೀಳುತ್ತೆ ಅಂತ ಹೇಳ್ತಾ ಇವತ್ತು ರೈತರನ್ನ ರಕ್ತವನ್ನು ಏನು ಇರ್ತದೆ ಮೈಕ್ರೋ ಫೈನಾನ್ಸ್ಗಳು, ಮತ್ತೆ ಆ ಮೈಕ್ರೋ ಫೈನಾನ್ಸ್ಗಳನ್ನ ಈ ಕೂಡಲೇ ಬಂದ್ ಮಾಡಬೇಕು, ಅವನ್ನ ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಹೊರಗಟ್ಟಬೇಕಂತ ಹೇಳ್ತಾ ನಾನು ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಈ ದೇಶದಲ್ಲಿ ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರದಿಂದ NRLM ಅಂತ ಒಂದು ಯೋಜನೆ ಬಂದಿದೆ. ಆ ಯೋಜನೆಯಲ್ಲಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು 2 ಲಕ್ಷದಿಂದ 3 ಲಕ್ಷದವರೆಗೆ ಸಾಲ ಕೊಡ್ತಾ ಇದೀರಿ. ಅದು ಯಾವ ಮಹಿಳೆಯರಿಗೆ ಕೊಟ್ಟಿದ್ದೀರಿ ನೀವು ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ಇವತ್ತು ಅದು 10 ಲಕ್ಷಕ್ಕೆ ಹೆಚ್ಚಿಗೆ ಆಗಬೇಕು. ಅದು ಏನು 2 ಲಕ್ಷದಿಂದ 3 ಲಕ್ಷ ಕೊಡ್ತಾ ಇದ್ದೀರಿ, ಅದು NRLM ನಲ್ಲಿ 10 ಲಕ್ಷ ಕೊಡಬೇಕು ಸರ್ಕಾರದಿಂದ ಅಂತ ಹೇಳ್ತಾ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಎಷ್ಟು ಜನ ಸಾಯ್ತಾ ಇದಾರೆ ಅಂದ್ರೆ ಮೈಕ್ರೋ ಫೈನಾನ್ಸ್ ಟಾರ್ಚರ್ಲಿಂದ. ಅವರು ಬೆಳಗ್ಗಿನ ಜಾವ 6 ಗಂಟೆಗೆ ಹೋಗ್ತಾರೆ, ಅವ್ರ ಮನೆ ಮಕ್ಕಳಲ್ಲಿ ನಿಂದಿರ್ತಾರೆ. ಅಕ್ಕಪಕ್ಕದ ಮನೆಯವ್ರು ನೋಡಿದ ತಕ್ಷಣ ಅವರಿಗೆ ಮನೆಯಲ್ಲಿ ಬಿರ್ಸು ಮುರ್ಸಾಗಿ ಅವರಿಗೆ ಅವಮರ್ಯಾದೆ ಆಗಿ ಇವತ್ತು ಉರ್ಲಕ್ಕೆ ಸಾಯ್ತಾ ಇದಾರೆ, ವಿಷ ಕುಡಿದು ಸಾಯ್ತಾ ಇದಾರೆ, ಊರು ಬಿಟ್ಟು ಹೋಗ್ತಾ ಇದಾರೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಈಗೇನು ಸುಗ್ರೀವಾಜ್ಞೆ ಏನು ನೀವು ತರ್ತಾ ಇದ್ದೀರಾ, ಅದ್ರ ಮುಖಾಂತರ ಸರ್ಕಾರ ಓಂಬುಡ್ಸ್ಮನ್ ಏನು ನೇಮಕ ಮಾಡ್ಬೇಕಂತ ಇವತ್ತು ಸರ್ಕಾರ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅದು ಆಗಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಮನೆ ಮಕ್ಕಳಿಗೆ ಹೋಗಿ ಉಚ್ಲಿ ಮಾಡೋ ಅಂತ ಒಂದು ಏನು ವ್ಯವಸ್ಥೆ ಇದೆ ಅದು ತಪ್ಪಬೇಕು. ಇವತ್ತು ಅವರಾಗಿ ಸ್ವಯಂ ಪ್ರೇರಿತರಾಗಿ ಅವಂತ ಫೈನಾನ್ಸ್ ಕಂಪ್ನಿಗೆ ಹೋಗಿ ಕಟ್ತಾರೆ. ಇವತ್ತು ಅವ್ರ ಹತ್ರ ಇಲ್ಲದೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಆದ್ರೆ ಅವ್ರು ಕಟ್ತಾರೆ. ಆ ಟಾರ್ಚರನ್ನ ಈ ಸರ್ಕಾರ ತಪ್ಪಿಸ್ಬೇಕು. ಮತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಮುಖೇಶ್ ಅಂಬಾನಿ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು, ನೀರವ್ ಮೋದಿ ಇರ್ಬೋದು, 9,000 ಕೋಟಿ ಈ ದೇಶದ ಬಡ ಜನರ ದುಡ್ಡನ್ನು ಹೊಡ್ಕೊಂಡು ಹೋದ್ರಲ್ಲ ಸ್ವಾಮಿ, ಅವಾಗ ಎಲ್ಲಿ ಹೋಗಿತ್ತು ನೀವು ಅವ್ರ ಮನೆ ಮಕ್ಕಳಿಗೆ ಹೋಗಿ ವಿಚ್ಲಿ ಮಾಡಿದಂತ ಗಂಡಸ್ತಾನ ಅಂತ ಮೈಕ್ರೋ ಫೈನಾನ್ಸ್ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯನವರೇ ಮತ್ತೆ ಮೋದಿ ಅವರೇ ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿ ಬೇರೆ ದೇಶದಲ್ಲಿ ರಾಜರೋಷವಾಗಿ ಅಡ್ಡಾಡ್ತಾ ಇದಾರಲ್ಲ, ರಾಜರೋಷವಾಗಿ ಅಡ್ಡಾಡ್ತಿರ್ತಕ್ಕಂಥ ವಿಜಯ್ ಮಲ್ಯನ ಇವತ್ತು ನೀವು ಜೈಲಿಗೆ ಹಾಕಿ ಸ್ವಾಮಿ ನೋಡೋಣ. ಇವತ್ತು ಯಾರೋ ಒಬ್ಬ ಬಡವ 10,000 5,000 ತಗೊಂಡಿರ್ತಕ್ಕಂಥನಿಗೆ ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋದ್ರಿಂದ ಸಾಯ್ತಾ ಇದಾರೆ. ಇಡೀ ಊರೇ ಬಿಟ್ಟು ತೊರಿತಾ ಇದಾರೆ ಜನ. ನಿಮ್ಮ ಗಮನದಲ್ಲಿ ಇದ್ರೆ ಕೂಡಲೇ ಅಂತವ್ರ ಮೇಲೆ ಗುಂಡಾ ಆಕ್ಟ್ನಲ್ಲಿ ಅವರಿಗೆ ಕ್ರಿಮಿನಲ್ ಕೇಸ್ ಹಾಕಿ ಗಡೀಪಾರು ಮಾಡಬೇಕು. ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ